ಬರೆಸ್ಬೇಕು, ಆದರೆ ಈ ರೇಂಜಿಗೆ ಬಾಯಿಗೆ ಬರೆಸ್ಬಾರ್ದು ಯಾರಿಗೂ. ಇನ್ನೇನು ಜೀವ ಹಂಗೆ ಡವ 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 ಅಂತ ಹೊಡ್ಕೊಂತಿತ್ತು. ಅಲ್ಲಿ ಫೋನಲ್ಲಿ ನೋಡ್ತಾ ಇದ್ರೆ ಅವ್ರು ಆಡ್ಬಿಟ್ಟು ಇಲ್ಲಿ ಕಿವಿ ಕೇಳಿಸ್ತೈತೆ, ಆ ರೇಂಜಿಗೆ ಹೊಡ್ಕೊಂತೈತೆ ಎಲ್ಲರಿಗೂ. ಯಾರು ಹೋಗ್ತೇವಪ್ಪ ಅದು ಲಾಸ್ಟು ಕೊನೆ ಇನ್ನೊಂದು ವೀಕ್ ಇದ್ದಂಗೆ ಈ ಥರ ಮಿಡ್ ವೀಕ್ ಎಲಿಮಿನೇಟ್ ಆಗಿ ಅದು ಹೊರಗೋಗೋದು, ವಿತ್ ಸ್ಟೇಜಿಗೂ ಹೋಗ್ದಂಗೆ ಹೊರಗೋಗೋದು ಅಂದರೆ ಇದೊಂಥರ ದುರಂತ. ಓದ್ಸತಿ ತನಿಷಾ ಅವರು ಈ ಥರ ಹೋಗಿದ್ರು, ಅದನ್ನು ಹತ್ಕೊಂಡು ಸಂಗೀತ ಅವ್ರಿಗೆಲ್ಲ ಬೈಕೊಂಡು ದೊಡ್ಡ ರಂಪ ಮಾಡಿದ್ರು. ಸೊ ಅದೊಂದು ಸತಿ ಎಲ್ಲ ನೆನ್ಪು ಬಂತು. ಇದನ್ನು ಅದೇ ಥರ ಪ್ರೊಸೀಜರಲ್ಲಿ ಹಂಗೆ ಕರ್ಕೊಂಡು ಹೋಗ್ತಾಯಿದ್ರು. ಯಾರಪ್ಪ ಈ ಸತಿ ಅಂತ ಅಂದ್ಕೊತಿದ್ವಿ. ಸದ್ಯಕ್ಕೆ ನೀವು ಬಾಯಿಗೆ ಬರ್ಸಿದ್ವಿ ಜೀವನ ಅಷ್ಟೇ, ಬಟ್ ನೀವು ಇನ್ನೂ ಹೋಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಆಯಿತು ಹೋಗಿ ಮಂಕಳ್ರ ಪಾತಿಗೆ ಅಂತ ಅಂದರು. ಆ್ಯಂಡ್ ಇವತ್ತಿನ ಎಪಿಸೋಡು ಎಲ್ಲ ಚೆನ್ನಾಗಿ ಹೋಯ್ತು ಆಯಿತಾ. ತಾರಮ್ಮ ಅವ್ರು ಬಂದರು, ಅವ್ರೊಂದು ಸ್ವಲ್ಪ ಎಲ್ಲರಿಗೂ ಮೋಟಿವೇಶನ್ ಕೊಟ್ಟರು, ಮೋಟಿವೇಶನ್ ಲೈನ್ಸ್ಗಳನ್ನ ಹೇಳಿದ್ರು, ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡಿದ್ರು. ಆಮೇಲೆ ಯಾರಿಗಾರ ಸಾರಿ ಕೇಳೋದಿಲ್ಲ ಸಾರಿ ಕೇಳಿ ಅಂದರು. ಈ ಸಾರಿ ಕೇಳಿ ನೀವು ಮಾತಾಡಿ ಅಂದಾಗ ಎಲ್ಲ ಹೆಂಗೆ ಸೆಂಟಿಮೆಂಟಲ್ ಡೈಲಾಗ್ಗಳು ಹೊಡಿತಾರೆ ಅಂದ್ಕೊಂಡ್ರೆ ನಾವು ಒಂದು ಸತಿ ಯೋಚನೆ ಮಾಡಬೇಕು ಫ್ಲ್ಯಾಶ್ ಬ್ಯಾಕಲ್ಲಿ ನೆನೆಸ್ಕೊಂಡು. ಜಗಳಾಡಿದ್ಯೂರಾ, ಮಾತಾಡಿದ್ಯೂರಾ, ಆ ಆಕಾಶದಲ್ಲಿ ನೀ ದೀಪವದೆ ಎಂಥ ಒಳ್ಳೆ ಸಾಂಗು. ಅದನ್ನ ಹಾಕೊಂಡು ಯಾವುದೋ ಅಣ್ಣ ತಂಗಿ ಬ್ರೇಕಪ್ ಸಾಂಗ್ನ ಮಾಡಿದರು. ಇವಾಗ ಅಣ್ಣ ತಂಗಿ ಪ್ಯಾಚಪ್ ಸಾಂಗ್ ಮಾಡಾಕ್ಬಿಟ್ರು ಅದನ್ನ. ಅದು ಏನೇನು ಮಾಡ್ತಾರೋ. ಆಮೇಲೆ ಇವರೇನ ಜಗಳ ಆಡಿದವರು ರಜತ್ ಅವ್ರು ಅಲ್ಲ ಕಣಪ್ಪ, ಅವತ್ತು ಯಾರೋ ಬೇರೆಯವ್ರು ಇದ್ರು ಅನ್ಸುತ್ತೆ ಅಂತ ಅನ್ಸ್ಬಿಡ್ಬೇಕು, ಡೌಟ್ ಬಂದ್ಬಿಡ್ಬೇಕು ನಮಗೇನೆ. ಆ ರೇಂಜಿಗೆ ಮಾತುಗಳು, ಆ ರೇಂಜಿಗೆ ಡ್ಯಾನ್ಸ್ಗಳು ಎಲ್ಲ. ಈ ಟಾಸ್ಕು ಇದು ಅಂತ ಕೊಟ್ಬಿಟ್ರೆ ಹಂಗೆ ಚೇಂಜ್ ಆಗ್ಬಿಡ್ತಾರೆ ಎಲ್ಲ. ಏನು ಅನಿಯನ್ ಮೂವಿ ನೋಡೋದು ಬೇಡ, ಬಿಗ್ ಬಾಸ್ ಸೀಸನ್ ನೋಡಿದ್ರೆ ಅನಿಯನ್ ಪಾರ್ಟ್ 2 ನೋಡ್ದಂಗೆ ಇದು ಆಯಿತಾ. ಅನಿಯನ್ದು ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ನೋಡ್ದಂಗೆ. ಎಲ್ಲರದು ಸ್ಪಿಟ್ ಪರ್ಸ್ನಾಲಿಟಿ ಹಿಂಗಿರ್ತಾರೆ. ನಾನೇ ಮಾಡಿದ್ದು, ಇಲ್ಲ ಮೇಡಮ್ ನಾನೆಲ್ಲ ಮಾಡಿದ್ದು, ಸಾರಿ ಅಂತಾರೆ. ಏನಪ್ಪ ಅದು ಹೆಂಗೋ ಆ ಚೇಂಜ್ ಓವರು. ಸೊ ಅದೆಂಗೋ ಹಾಳಾಗೋಗ್ಲಿ. ಆಮೇಲೆ ನೆಕ್ಸ್ಟ್ ಬರೋದಾದರೆ ನಾಳಿನ ಎಪಿಸೋಡ್ದು ಒಂದು ಸಣ್ಣ ಪ್ರೋಮೋನ ಬಿಟ್ಟಿದ್ರು. ಆ ಪ್ರೋಮೋನ ನೋಡಿದೆ. ಏನಂದರೆ ಧನ್ರಾಜ್ ಅವರು ಅವರ ರಿಫ್ಲೆಕ್ಟ್ ಅಂದರೆ ಮಿರರಲ್ಲಿ ರಿಫ್ಲೆಕ್ಟ್ನ ನೋಡಿಕೊಂಡು ಅವರು ಕಾಯಿನ ಮೂವ್ ಮಾಡಿದ್ದಾರೆ, ಹಾಗೆ ಗೆದ್ದಿದ್ದಾರೆ ಆ ಟಾಸ್ಕು. ಇಲ್ಲಾಂದರೆ ಡಿಫ್ರೆನ್ಷಿಯೇಟ್ ಆಗೋದು ಟಾಸ್ಕಲ್ಲಿ ಅಂತ ಹೇಳ್ಬಿಟ್ಟು. ಹೌದು, ನೋಡಿರ್ಬೋದು, ಆಟನೂ ಆಡಿರ್ಬೋದು. ಅದನ್ನು ಅಲ್ಲೇ ಹೇಳಬೇಕಿತ್ತು. ಅಷ್ಟು ಜನ ಟೀಮ್ ಇರ್ತಾರೆ, ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವತ್ತು ಹೇಳೋಕ್ಕಾಯ್ತಿಲ್ವಾ? ಅವತ್ತು ಇವರು ಯಾರಪ್ಪ ತ್ರಿವಿಕ್ರಮ್ ಅವರು ಗೇಮ್ ಆಡ್ತಾ ಇರ್ತಾರೆ. ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಸ್ನೇಕಲ್ಲಿ ಹೋಗೋದು. ಅದೊಂದು ಚೂರು ಮೇಲೆ ಎತ್ತುತ್ತಾರೆ. ಆ ಟಾಸ್ಕಲ್ಲಿ ತ್ರಿವಿಕ್ರಮ್ ಅವ್ರು ಗೆದ್ದಾಗ ಸ್ವತಃ ಬಿಗ್ ಬಾಸ್ ಅವರೇ ತಮ್ಮ ವಾಯ್ಸನ್ನ ಕೊಟ್ಬಿಟ್ಟು ಅದು ಗೇಮ್ನ ಅಲ್ಲೇ ಸ್ಟಾಪ್ ಮಾಡಿಸ್ಬಿಟ್ಟು ಮತ್ತೆ ಮತ್ತಾಡಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಅಬ್ಸರ್ವ್ ಮಾಡಿದವರು ಧನ್ರಾಜ್ ಅವ್ರು ನೋಡ್ತಾ ಇದ್ದಾಗ ಏನು ಮಾಡ್ತಿದ್ರಿ? ಈ ಥರದೊಂದು ಸಿಚುವೇಶನ್ ಬಿಲ್ಡ್ ಮಾಡೋಣ, ಈ ಥರ ಇದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಕಾಯ್ತಿದ್ರಾ? ಇದು ಯಾವ ಥರ ನ್ಯಾಯ ಇದು? ಅವತ್ತೇ ಹೇಳಿದರೆ ಅವತ್ತು ಡಿಸಿಷನ್ ಏನೋ ಒಂದು ಚೇಂಜ್ ಆಗೋದು, ಇಲ್ಲಾಂದರೆ ಬೇರೆಯವ್ರು ಯಾರೋ ಆಟ ಆಡಿ ಗೆದ್ದಿರೋರು. ಇಲ್ಲಾಂದರೆ ಧನ್ರಾಜ್ ಅವ್ರು ಇದ್ದ ಸ್ಪೀಡಿಗೆ ಆ್ಯಕ್ಚುಲಿ ಧನ್ರಾಜ್ ಅವ್ರು ಕಂಪ್ಲೀಟ್ ಮಾಡಿ ಎಷ್ಟೋ ಹೊತ್ತಾದ್ಮೇಲೆ ಎಲ್ಲರೂ ಕಂಪ್ಲೀಟ್ ಮಾಡಿದ್ದು. ಇದು ಧನ್ರಾಜ್ ಅವ್ರಿಗೆ ಅನ್ಯಾಯ ಮಾಡ್ದಂಗೆ ಅಲ್ಲಿಲ್ವಾ? ಆಯ್ತಪ್ಪ, ಅವ್ರು ತಪ್ಪೇ ಮಾಡಿದ್ರು, ನೋಡ್ಕೊಂಡು ಆ ರಿಫ್ಲೆಕ್ಷನ್ ನೋಡಿಕೊಂಡು ಆ ಗೇಮ್ ಸೆಟಪ್ ಮಾಡುವಾಗ ಏನು ಮಾಡ್ತಾಯಿದ್ರು ಬಿಗ್ ಬಾಸ್ ಟೀಮ್ ಅವರು? ಆ ಗೇಮ್ ಸೆಟಪ್ ಆಗುವಾಗ ಅವ್ರಿಗೆ ಗೊತ್ತಿರಲಿಲ್ವಾ ಅಲ್ಲಿಂದ ರಿಫ್ಲೆಕ್ಟಿಂಗ್ ಕಾಣುತ್ತೆ ಅಂತ ಹೇಳ್ಬಿಟ್ಟು? ಯಾರೇ ಒಬ್ಬ ಆಟಗಾರ ಆಗಲಿ ಹಿಂಗೆ ನೋಡ್ತಾ ಇದ್ದಾಗ ಗೆಲ್ಲಬೇಕು ಅನ್ನೋ ಬರದಲ್ಲಿ ಅವ್ನು ತಪ್ಪು ಮಾಡ್ತಾಯಿದ್ದೀನೋ ಸರಿ ಮಾಡ್ತಾಯಿದ್ದೀನೋ ಅದು ಇವಾಗ ರಿಫ್ಲೆಕ್ಟ್ ಆಗ್ತೈತಪ್ಪ, ಇವಾಗ ಕಣ್ಮುಂದೆ ಹೊಟ್ಟೆ ಹಸ್ತೈತೆ ಅನ್ನ ತಂದು ಇಟ್ಟವ್ರೆ, ಅದನ್ನು ತಿನ್ಬೇಡ ನೋಡ್ಕೊಂಡು ಕೂತ್ಕೊಂಡ್ರೆ ಯಾವನೊಂದು ಮಗನ ಮಾಡ್ತಾನೆ? ತಿನ್ಬಿಡ್ತಾರೆ ಗುರು, ಹೊಟ್ಟೆ ಹಸಿತಾರದು ಅಲ್ಲ. ಆ ಥರ ಬಿಟ್ಬಿಟ್ಟು ಗೇಮಲ್ಲಿ ಯಾರಿಗೆ ಆದರೂ ಒಂದು ಜರ್ಕ್ ಹೊಡಿಯುತ್ತೆ, ಏನೋ ಒಂದು ಹಿಂಟ್ ಸಿಗ್ತದೆ, ಏನೋ ಒಂದು ಸಿಗ್ತದೆ, ನಿಂಗೆ ನಾನು ತಗೊಂಡೋಗ್ಬೋದು ಅಂತ ಹೇಳ್ಬಿಟ್ಟು ತಗೊಂಡೋಗಿರ್ತಾರೆ ಆಯಿತಾ. ಅದನ್ನು ಅವತ್ತು ಅಬ್ಸರ್ವ್ ಮಾಡಿ ಅವತ್ತು ಸ್ಟಾಪ್ ಮಾಡಿಸಿ ಮತ್ತೆ ರೀಗೇ ಮಾಡಿಸಿ ಅವಾಗ ಮಾಡಿದರೆ, ಇಲ್ಲ ಹಿಂಗೆ ನೋಡ್ಬಿಟ್ಟು, ಇಲ್ಲ ಕಣ್ಣಿಗೆ ಬಟ್ಟೆ ಗಿಟ್ಟೆ ಕಟ್ಬಿಟ್ಟು ಅದನ್ನು ಕೀ ಎತ್ಕೊಬೇಕು, ಆಮೇಲೆ ಹೋಗಲ್ಲಿ ಪಜಲ್ ಆಡಿ ಅಂದಿರೋ ಒಂಥರ. ಇವಾಗೆಲ್ಲ ಆದಮೇಲೆ ಅಲ್ಲಿ ಕೂರಿಸ್ಬಿಟ್ಟು ನೀವು ಹಂಗೆ ಆಡಿದ್ರಿ, ಆ ಗೇಮ್ ಚೇಂಜ್ ಆಗೋದು ಅಂದರೆ ಏನು ಮಾಡ್ತಿದ್ರಿ? ಅವತ್ತೇನು ಮಾಡ್ತಿದ್ರಿ? ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನು ರೀ ಮಾಡ್ತಾಯಿದ್ರಿ? ಸೊ ಇದೆಲ್ಲೋ ಸುಮ್ಮನೆ ಏನೋ ಬಿಲ್ಡ್ ಮಾಡೋಕ್ಕೆ ಅದು ಇದು ಮಾಡ್ದಂಗೆ ಆಯಿತು. ನಾನು ಇಲ್ಲಿ ಯಾರನ್ನೂ ವಹಿಸ್ಕೊತಿಲ್ಲ, ಧನ್ರಾಜ್ ಅವ್ರನ್ನೂ ವಹಿಸ್ಕೊತಿಲ್ಲ. ಅವ್ರು ಮಾಡಿರೋದು ತಪ್ಪೇ ಇರ್ಬೋದು. ಬಟ್ ಅವತ್ತೇನು ಮಾಡ್ತಾಯಿದ್ರು? ಇಲ್ಲಿ ಗಂಟ ಏನಕ್ಕೆ ಬಿಟ್ಟರು? ಇಲ್ಲಾಂದ್ರೆ ಅವತ್ತೇನೋ ಡಿಸಿಷನ್ ಚೇಂಜ್ ಆಗೋದಲ್ಲ. ಬೇರೆಯವ್ರು ಯಾರೋ ಗೆದ್ದಿದ್ರು ಏನೋ ಒಂದು ಚೇಂಜ್ ಆಗಿರೋದು ಅಲ್ವಾ? ಅವತ್ತು ತ್ರಿವಿಕ್ರಮ್ ಅವ್ರಿಗೆ ಕೊಟ್ಟವರು ಧನ್ರಾಜ್ ಅವ್ರಿಗೆ ಯಾಕೆ ಕೊಡಲಿಲ್ಲ? ಸೊ ಏನಪ್ಪ. ಸೊ ನೋಡುವ, ಹಾಗೆ ಮಿಡ್ ವೀಕ್ ಎಲಿಮಿನೇಷನ್ ಇನ್ನೂ ಇದೆ, ಡೋರ್ ತೆಗೆದು ಹಂಗೆ ಬಿಟ್ಟಿದ್ದಾರೆ.
ಅದು ಯಾರನ್ನ ಯಾವಾಗ ದೂಕ್ತಾರೆ ಅಂತ ಹೇಳ್ಬಿಟ್ಟು ನೋಡಬೇಕು. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.